ಬಿಜೆಪಿ ಮುಖಂಡ ದೇವರಾಜೇಗೌಡ ಜೈಲಿನಿಂದ ಬಿಡುಗಡೆ. ಮೇ 10ರಂದು ದೇವರಾಜೇಗೌಡ ಬಂಧಿಸಿದಂತಹ ಪೊಲೀಸರು ಅತ್ಯಾಚಾರ ಆರೋಪದಲ್ಲಿ ಜೈಲು ಸೇರಿದಂತಹ ದೇವರಾಜೇಗೌಡ ಈಗ ಬಿಡುಗಡೆ ಆಗಿದ್ದಾರೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. ಮೇ 10ರಂದು ದೇವರಾಜೇಗೌಡ ಅವರನ್ನ ಪೊಲೀಸರು ಬಂಧಿಸುತ್ತಾರೆ. ಅತ್ಯಾಚಾರದ ಆರೋಪದಲ್ಲಿ ಅವರನ್ನ ಬಂಧಿಸುತ್ತಾರೆ. ಜೈಲು ಸೇರಿದ್ರು. ದೇವರಾಜೇಗೌಡಗೆ ಜಾಮೀನು ನೀಡಿದಂತಹ ಹೈಕೋರ್ಟ್ ಹಾಸನ ಜಿಲ್ಲಾ ಕಾರಾಗೃಹದಿಂದ ಈಗ ದೇವರಾಜೇಗೌಡ ರಿಲೀಸ್ ಆಗಿದ್ದಾರೆ. ಮತ್ಯಾವ ಬಾಂಬ್ ಅನ್ನ ಸಿಡಿಸ್ತಾರೆ ಈಗ ಹೊರಗಡೆ ಬಂದ ಮೇಲೆ ಅನ್ನುವಂಥದ್ದು ಮತ್ತಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಅತ್ಯಾಚಾರದ ಆರೋಪ ಇವರ ಮೇಲೆ ಕೇಳಿ ಬಂದಿತ್ತು. ಕಾಂಗ್ರೆಸ್ ನಾಯಕರ ವಿರುದ್ಧವೂ ಕೂಡ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ದೇವರಾಜೇಗೌಡ ಜೈಲಿನಿಂದ ಈಗ ಬಿಡುಗಡೆ ಆಗಿದ್ದಾರೆ. ಸೊ ಹಾಗಾಗಿ ಹಾಸನ ಜಿಲ್ಲಾ ಕಾರಾಗೃಹದಿಂದ ದೇವರಾಜೇಗೌಡ ರಿಲೀಸ್ ಆಗಿರುವಂಥದ್ದು. ಹೊರಗಡೆ ಬಂದ ನಂತರ ಇನ್ನ ಸತ್ಯಕ್ಕೆ ಜಯ ಇದೆ ಅಂತ ನಾವೆಲ್ಲ ಅಂದುಕೊಂಡಿದ್ದೇವೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೈಲಿನಿಂದ ಬಿಡುಗಡೆಯ ಬಳಿಕ ವಕೀಲ ದೇವರಾಜೇಗೌಡ ಕೊಟ್ಟಿರುವಂತಹ ಹೇಳಿಕೆ ಇದು. ದೇಶದ ಕಾನೂನನ್ನ ಗೌರವಿಸಬೇಕಾದದ್ದು ಎಲ್ಲರ ಕರ್ತವ್ಯ. ನಾನೊಬ್ಬ ವಕೀಲನಾಗಿ ನ್ಯಾಯಾಂಗ ವ್ಯವಸ್ಥೆಗೆ ತಲೆಬಾಗಲೇಬೇಕು ಅಂತ ಹೇಳಿದ್ದಾರೆ. ಭಾಳ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಇವತ್ತು ಇಡೀ ಜಗತ್ಪ್ರಸಿದ್ಧವಾದಂಥ ಹಾಸನ ಜಿಲ್ಲೆಯ ಮಾನವನ ಹರಾಜಾಕುವಂಥ ಕೆಲಸ ಏನಾಯಿತು ಈ ಒಂದು 2024ನೇ ಸಾಲಿನಲ್ಲಿ. ಯಾವುದೋ ಒಂದು ಕುಟುಂಬದ ದ್ವೇಷಕ್ಕೋಸ್ಕರ ನಮ್ಮ ಜಿಲ್ಲೆಯ ಮಾನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಯಿತು. ಅಲ್ಲಿ ಅದು ಹಲವಾರು ಕಾರಣಗಳಿದೆ, ತಮಗೆಲ್ಲ ಗೊತ್ತಿರೋ ವಿಚಾರ. ಅದು ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಲ್ಲ ಅಲ್ಲಿ. ಆದರೆ ಮುಂದಿನ ತಿಂಗಳು ನಾನು ನಿಮ್ಮೆಲ್ಲರಿಗೂ ಒಂದು ದಿನಾಂಕವನ್ನು ನಿಗದಿ ಮಾಡ್ತೀನಿ. ಅಲ್ಲಿ ನಾನು ಈಗಾಗಲೇ ಈ ಸೆಷನ್ಸ್ ನಡೀತಾ ಇರೋದ್ರಿಂದ ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟಲ್ಲಿ ಸೆಷನ್ಸ್ ನಡೀತಾ ಇರೋದ್ರಿಂದ ಅದು ಮುಗಿದ ನಂತರ ಮಾನ್ಯ ಪ್ರಧಾನಮಂತ್ರಿಯವರನ್ನ, ಮಾನ್ಯ ಗೃಹ ಸಚಿವರನ್ನು ಮತ್ತು ಅನೇಕ ನಾಯಕರುಗಳನ್ನು ಭೇಟಿಯಾಗಿ ನಾನಲ್ಲಿ ಪ್ರಪ್ರಥಮವಾಗಿ ಹಾಸನ ಜಿಲ್ಲೆಯಿಂದಲೇ ಸನ್ಮಾನ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪ ಅವರ ಸಾರಥ್ಯದಲ್ಲಿ ಸನ್ಮಾನ್ಯ ಶ್ರೀ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂಥ ಎಲ್ಲ ಸಂಸದರನ್ನು ನಾನು ಹಾಸನ ಜಿಲ್ಲೆಗೆ ಬರಬೇಕು ಅಂತಂತೇಳಿ. ಬಿಜೆಪಿ ಮುಖಂಡ ದೇವರಾಜೇಗೌಡ ಜೈಲಿನಿಂದ ಬಿಡುಗಡೆ. ಮೇ 10ರಂದು ದೇವರಾಜೇಗೌಡ ಬಂಧಿಸಿದಂತಹ ಪೊಲೀಸರು ಅತ್ಯಾಚಾರ ಆರೋಪದಲ್ಲಿ ಜೈಲು ಸೇರಿದಂತಹ ದೇವರಾಜೇಗೌಡ ಈಗ ಬಿಡುಗಡೆ ಆಗಿದ್ದಾರೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. ಮೇ 10ರಂದು ದೇವರಾಜೇಗೌಡ ಅವರನ್ನ ಪೊಲೀಸರು ಬಂಧಿಸುತ್ತಾರೆ. ಅತ್ಯಾಚಾರದ ಆರೋಪದಲ್ಲಿ ಅವರನ್ನ ಬಂಧಿಸುತ್ತಾರೆ. ಜೈಲು ಸೇರಿದ್ರು. ದೇವರಾಜೇಗೌಡಗೆ ಜಾಮೀನು ನೀಡಿದಂತಹ ಹೈಕೋರ್ಟ್ ಹಾಸನ ಜಿಲ್ಲಾ ಕಾರಾಗೃಹದಿಂದ ಈಗ ದೇವರಾಜೇಗೌಡ ರಿಲೀಸ್ ಆಗಿದ್ದಾರೆ. ಮತ್ಯಾವ ಬಾಂಬ್ ಅನ್ನ ಸಿಡಿಸ್ತಾರೆ ಈಗ ಹೊರಗಡೆ ಬಂದ ಮೇಲೆ ಅನ್ನುವಂಥದ್ದು ಮತ್ತಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಅತ್ಯಾಚಾರದ ಆರೋಪ ಇವರ ಮೇಲೆ ಕೇಳಿ ಬಂದಿತ್ತು. ಕಾಂಗ್ರೆಸ್ ನಾಯಕರ ವಿರುದ್ಧವೂ ಕೂಡ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ದೇವರಾಜೇಗೌಡ ಜೈಲಿನಿಂದ ಈಗ ಬಿಡುಗಡೆ ಆಗಿದ್ದಾರೆ. ಸೊ ಹಾಗಾಗಿ ಹಾಸನ ಜಿಲ್ಲಾ ಕಾರಾಗೃಹದಿಂದ ದೇವರಾಜೇಗೌಡ ರಿಲೀಸ್ ಆಗಿರುವಂಥದ್ದು. ಹೊರಗಡೆ ಬಂದ ನಂತರ ಇನ್ನ ಸತ್ಯಕ್ಕೆ ಜಯ ಇದೆ ಅಂತ ನಾವೆಲ್ಲ ಅಂದುಕೊಂಡಿದ್ದೇವೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೈಲಿನಿಂದ ಬಿಡುಗಡೆಯ ಬಳಿಕ ವಕೀಲ ದೇವರಾಜೇಗೌಡ ಕೊಟ್ಟಿರುವಂತಹ ಹೇಳಿಕೆ ಇದು. ದೇಶದ ಕಾನೂನನ್ನ ಗೌರವಿಸಬೇಕಾದದ್ದು ಎಲ್ಲರ ಕರ್ತವ್ಯ. ನಾನೊಬ್ಬ ವಕೀಲನಾಗಿ ನ್ಯಾಯಾಂಗ ವ್ಯವಸ್ಥೆಗೆ ತಲೆಬಾಗಲೇಬೇಕು ಅಂತ ಹೇಳಿದ್ದಾರೆ. ಭಾಳ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಇವತ್ತು ಇಡೀ ಜಗತ್ಪ್ರಸಿದ್ಧವಾದಂಥ ಹಾಸನ ಜಿಲ್ಲೆಯ ಮಾನವನ ಹರಾಜಾಕುವಂಥ ಕೆಲಸ ಏನಾಯಿತು ಈ ಒಂದು 2024ನೇ ಸಾಲಿನಲ್ಲಿ. ಯಾವುದೋ ಒಂದು ಕುಟುಂಬದ ದ್ವೇಷಕ್ಕೋಸ್ಕರ ನಮ್ಮ ಜಿಲ್ಲೆಯ ಮಾನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಯಿತು. ಅಲ್ಲಿ ಅದು ಹಲವಾರು ಕಾರಣಗಳಿದೆ, ತಮಗೆಲ್ಲ ಗೊತ್ತಿರೋ ವಿಚಾರ. ಅದು ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಲ್ಲ ಅಲ್ಲಿ. ಆದರೆ ಮುಂದಿನ ತಿಂಗಳು ನಾನು ನಿಮ್ಮೆಲ್ಲರಿಗೂ ಒಂದು ದಿನಾಂಕವನ್ನು ನಿಗದಿ ಮಾಡ್ತೀನಿ. ಅಲ್ಲಿ ನಾನು ಈಗಾಗಲೇ ಈ ಸೆಷನ್ಸ್ ನಡೀತಾ ಇರೋದ್ರಿಂದ ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟಲ್ಲಿ ಸೆಷನ್ಸ್ ನಡೀತಾ ಇರೋದ್ರಿಂದ ಅದು ಮುಗಿದ ನಂತರ ಮಾನ್ಯ ಪ್ರಧಾನಮಂತ್ರಿಯವರನ್ನ, ಮಾನ್ಯ ಗೃಹ ಸಚಿವರನ್ನು ಮತ್ತು ಅನೇಕ ನಾಯಕರುಗಳನ್ನು ಭೇಟಿಯಾಗಿ ನಾನಲ್ಲಿ ಪ್ರಪ್ರಥಮವಾಗಿ ಹಾಸನ ಜಿಲ್ಲೆಯಿಂದಲೇ
ಸನ್ಮಾನ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪ ಅವರ ಸಾರಥ್ಯದಲ್ಲಿ ಸನ್ಮಾನ್ಯ ಶ್ರೀ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂಥ ಎಲ್ಲ ಸಂಸದರನ್ನು ನಾನು ಹಾಸನ ಜಿಲ್ಲೆಗೆ ಬರಬೇಕು ಅಂತಂತೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.